ಮಧ್ಯಪ್ರದೇಶದ ಸಚಿವ ಆಯ್ತು. ಈಗ ಡಿಸಿಎಂ ನಿಂದಾನೇ ಒಂದು ವಿವಾದಾತ್ಮಕ ಹೇಳಿಕೆ ಹೊರಬಿದ್ದಿದೆ. ಇಡೀ ದೇಶ, ಸೇನೆ, ಯೋಧರು ಪ್ರಧಾನಿ ಮೋದಿ ಪಾದಕ್ಕೆ ನಮಸ್ಕರಿಸ್ತಾ ಇದೆ ಅಂತ. ಉಗ್ರರ ನಿರ್ಮೂಲನೆ ಮಾಡೋವರೆಗೂ ಕೂಡ ನಾವು ವಿಶ್ರಾಂತಿ ಪಡೆಯಲ್ಲ. ಮೋದಿ ಅವರಿಗೆ ಧನ್ಯವಾದ ತಿಳಿಸಬೇಕು ನಾವು ಈ ವಿಚಾರದಲ್ಲಿ. ಮೋದಿ ನೀಡಿದ ಸೂಕ್ತ ಉತ್ತರವನ್ನ ಎಷ್ಟು ಹೊಗಳಿದ್ರೂ ಸಾಲದು ಅಂತೇಳಿ ಮಾತನಾಡಿದ್ದಾರೆ. तब तक चैन की सांस नहीं लेंगे और यशस्वी प्रधानमंत्री जी को हम धन्यवाद देना चाहेंगे और पूरा देश की वो सेना, वो सैनिक उनके चरणों में नतमस्तक है. ಮಧ್ಯಪ್ರದೇಶದ ಸಚಿವ ಆಯ್ತು. ಈಗ ಡಿಸಿಎಂ ನಿಂದಾನೇ ಒಂದು ವಿವಾದಾತ್ಮಕ ಹೇಳಿಕೆ ಹೊರಬಿದ್ದಿದೆ. ಇಡೀ ದೇಶ, ಸೇನೆ, ಯೋಧರು ಪ್ರಧಾನಿ ಮೋದಿ ಪಾದಕ್ಕೆ ನಮಸ್ಕರಿಸ್ತಾ ಇದೆ ಅಂತ. ಉಗ್ರರ ನಿರ್ಮೂಲನೆ ಮಾಡೋವರೆಗೂ ಕೂಡ ನಾವು ವಿಶ್ರಾಂತಿ ಪಡೆಯಲ್ಲ. ಮೋದಿ ಅವರಿಗೆ ಧನ್ಯವಾದ ತಿಳಿಸಬೇಕು ನಾವು ಈ ವಿಚಾರದಲ್ಲಿ. ಮೋದಿ ನೀಡಿದ ಸೂಕ್ತ ಉತ್ತರವನ್ನ ಎಷ್ಟು ಹೊಗಳಿದ್ರೂ ಸಾಲದು ಅಂತೇಳಿ ಮಾತನಾಡಿದ್ದಾರೆ. तब तक चैन की सांस नहीं लेंगे और यशस्वी प्रधानमंत्री जी को हम धन्यवाद देना चाहेंगे और पूरा देश की वो सेना, वो सैनिक उनके चरणों में नतमस्तक है.